ಇದು ಮಜ್ಜಿಗೆ ಮಾಡೋ ಕಂಬ. ಏನು ಸರ್ ಮಜ್ಜಿಗೆ ಮಾಡೋ ಕಂಬ ಅಂದರೆ ಇಂಥದ್ದು ಇದು ಇಟ್ಬಿಡೋದು ಕೆಳಗಡೆ ಈ ಥರ ಒಂದು ದೊಡ್ಡ ಪಾತ್ರೆ ಇಡೋದು ಅದ್ರಿಗೆಲ್ಲ ಮೊಸರು ಹಾಕಿಬಿಡೋದು, ನೀರು ಹಾಕೋದು, ಅದಕ್ಕೆ ಇಷ್ಟು ನೀರು ಹಾಕೋದು, ಇಷ್ಟುದ್ದ ಕಡಗೋಲ್ ಅಂತ ಈಗ ಕೈಲಿ ಕಟ್ಟಿತಾರಲ್ಲ ಅಂತ ಉದ್ದೊಂದು ಇರುತ್ತೆ ಇಷ್ಟುದ್ದ, ಅದನ್ನ ಅದ್ರಾಗಿಟ್ಟು ಹಿಂಗೆ ಹಗ್ಗ ದಾರ ಹಾಕಿ ಹಿಂಗೆ ಜಗ್ಗೋದು. ಓ ಇದು ದಾರ ಹೋಗಿ ಕುತ್ಕೊಳ್ಳೋಕೆ? ಹಾಂ, ದಾರ ಕುತ್ಕೊಳ್ಳೋಕ್ಕೆ ಅದು ಹಿಂಗೆ ಗ್ರೈಂಡ್ ಮಾಡೋದು, ಮಜ್ಜಿಗೆ ಆಗುತ್ತೆ. ಇಟ್ಬಿಡೋದು. ಹಾಂ, ಬೆಣ್ಣೆ ತೆಗೆಯೋದು, ಮಜ್ಜಿಗೆ ಇಟ್ಬಿಡೋದು. ಮೊದಲು ಇದು ಬೇರೆ ಇತ್ತು, ಇನ್ನು ತೆಗೆದು ಇದೊಂದು RCC ಮಾಡಿದ್ದೀವಿ ಅಷ್ಟೇ. ಇದು ಮಾಡಿ ಒಂದು 30 ವರ್ಷ ಆಯ್ತು. ಅದನ್ನ ಇವಾಗ ಇಲ್ಲ. ಇದು ಮಾಡಿದಾಗ ಸಮೇತ ಯೂಸ್ ಮಾಡ್ತಿದ್ವಿ ನಾವು, ನಾವೇನು ಚಂದಕ್ಕೆ ಹಾಕಿಲ್ಲ. ಇದು ರಿಪೇರಿ ಮಾಡಿದಾಗೂ ಮಜ್ಜಿಗೆ ಮಾಡ್ತಿದ್ವಿ ಇಲ್ಲೇ ಕೆಲಸದವ್ರು. ಹಾಂ, ಓಕೆ. ಈ 30 ವರ್ಷದಿಂದ ಮಜ್ಜಿಗೆ ಮಾಡ್ತಿದ್ವಿ. ಈಗಿಲ್ಲ ಸರ್, ದನನೇ ಇಲ್ಲ. ನಾವೇ ಹಾಲು ಕೊಂಡ್ತೀವಿ ಇವಾಗ. ಒಂದು ಕಾಲದಲ್ಲಿ 100 ಲೀಟ್ರ್ 200 ಲೀಟ್ರ್. ಹೌದು, ಮನೇಲಿ ಮಾಡೋರಿಲ್ಲ. ಹೆಂಗೆ ಬದಲಾಗುತ್ತೆ ಸರ್ ಕಾಲ ಬದಲಾದಂಗೆ ನಾವು ಅಡ್ಜಸ್ಟ್ ಆಗಲೇಬೇಕಲ್ಲ. 40 ರೂಪಾಯಿ ಕೊಟ್ಟರೆ 1 ಲೀಟ್ರ್ ಹಾಲು ಸಿಗುತ್ತೆ. 40-45 ರೂಪಾಯಿ ಕೊಟ್ಟರೆ 1 ಲೀಟ್ರ್ ಹಾಲು ಸಿಗುತ್ತೆ. ಒಬ್ಬ ಲೇಬರು 1 ಎಮ್ಮೆ, ನಮ್ಗೆ 1-2 ಲೀಟ್ರ್ ಬೇಕು. ಒಂದು ಆಕಳ ಅಥವಾ 1 ಎಮ್ಮೆ ಮಾಡ್ಬೇಕಾದ್ರೆ 300 ರೂಪಾಯಿ ಲೇಬರ್ ಕೊಡಬೇಕು. 100 ರೂಪಾಯಿದಲ್ಲಿ 2 ಲೀಟ್ರ್ ಹಾಲು ಬರುತ್ತೆ. ಅಯ್ಯೋ, ಒಂದು ಹಸು ಮೇಂಟೈನ್ ಮಾಡಲಿಕ್ಕೆ ಅವ್ನು 300 ರೂಪಾಯಿ ಅಂಕರ ಪಗಾರ ಕೊಡಬೇಕು ಡೈಲಿ. ಪ್ಲಸ್ ಅದಕ್ಕೆ ಫಾಡರ್ ಹಾಕಬೇಕು, ಅದೊಂದು 500-600 ರೂಪಾಯಿ ಅದಕ್ಕೆ ಖರ್ಚು ಮಾಡಬೇಕು ಡೈಲಿ. ಮಾಡಿ ಒಂದು 4 ಲೀಟ್ರ್ ಹಾಲು ತೊಗೋಬೇಕು. ನಮಗೆ ಬೇಕಾಗಿರೋದು ಎಷ್ಟು? 2 ಲೀಟ್ರು. 100 ರೂಪಾಯಿ ಕೊಟ್ಟರೆ 2 ಲೀಟ್ರ್ ಬರುತ್ತಲ್ಲ. 1000 ರೂಪಾಯಿ ಖರ್ಚು ಮಾಡಬೇಕು. ಯಾಕೆ ಖರ್ಚು ಮಾಡಬೇಕು? ಆಮ್ಯಾಗ ಮಾಡೋರಿಲ್ಲ ಸರ್, ಅದನ್ನು ದುಡ್ಡು ಕೊಟ್ಟರು ಬರೋದಿಲ್ಲ. ನಮ್ಗೆ ಹೊರಗೆ ತಂದು ನಾವು ಹಾಲು ತೊಗೊಂಡು ಉಣ್ತೀವಿ, ಸುಖ ಏನಿಲ್ಲ ನಮಗೆ. ಬಟ್ ಮನೆಯಲ್ಲಿ ಹೈನ ಇದ್ದರೆ ಅದು ಬೇರೆ. ಬಟ್ ಅದನ್ನು ಮಾಡೋರಿಲ್ಲ. ನಾವೇನು 10 ಆಕಳ ತಂದು ಕೊಡೋದು 20 ತಂದು ಕೊಡ್ತೀನಿ, ಬಟ್ ಅದನ್ನು ಮೇಂಟೈನ್ ಮಾಡಿರ್ಬೇಕಲ್ಲ. ನನಗೆ ಬೇರೆ ಆಗೋದಿಲ್ಲ, ಮನೆಯವ್ರಿಗೆ ಫೀಮೇಲ್ಸಿಗೆ ಆಗೋದಿಲ್ಲ. ಬಟ್ ಹೋಯ್ತು. ಹೋಯ್ತು ಸರ್. ಇನ್ನೂ ಸ್ವಲ್ಪ ಸೋರೆ ನೀವು ಬೆಂಗಳೂರು ಮಂದಿಗೆ ಕೇಳ್ರಿ, ಹೌ ಯು ಗೆಟ್ ಮಿಲ್ಕ್ ಅಂತ ಪ್ಯಾಕೆಟ್ ಗೊತ್ತಿಲ್ಲ. ಈಗಿನ ಮಕ್ಕಳಿಗೆ ಹಾಲು ಯಾವುದಂದ್ರೆ ಗೊತ್ತಿಲ್ಲ. ಹಾಲಂದ್ರೆ ಪ್ಯಾಕೆಟ್ನಾಗ ಸಿಗ್ತಾವೆ, ತೊಗೊಂಬರ್ಬೇಕು. ಹಸುವಿಂದ ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಜನರಿಗೆ, ಇವತ್ತಿನ ಜನ್ರೇಷನಿಗೆ, ಚಿಕ್ಕ ಮಕ್ಕಳಿಗೆ. ಹಾಲು ಪ್ಯಾಕೆಟ್ ಮೂಲಕ ಬರುತ್ತೆ. ಹಾಂ, ಎಸ್. ವಿಚ್ ಮಿಲ್ಕ್? ಹೆರಿಟೇಜ್, ನಂದಿನಿ ಬ್ರ್ಯಾಂಡ್. ಒಳ್ಳೆ ಮಕ್ಕಳು. ಹಾಂ, ಇದು ನಮ್ಮ ಕಿಚನಿಗೆ ಸಂಬಂಧಪಟ್ಟಂಥ ಸ್ಟೋರ್ ರೂಮ್. ಸೊ ಮಾಡರ್ನ್ ಮಿಕ್ಸರ್, ಗ್ರೈಂಡರ್, ಒಳ್ಳು. ಇಲ್ಲೇನು ನಮ್ಮ ಮದರು, ನಮ್ಮ ಮಿಸ್ಸಸ್ ಇವತ್ತಿಗೆ ಒಳ್ಳೆ ಯೂಸ್ ಮಾಡ್ತೀವಿ ನಾವು ಚಟ್ನಿಗೆ, ಅದಕ್ಕೆ ಇದಕ್ಕೆ. ಹೌದು, ನಮ್ಮ ಮಿಸ್ಸಸ್ಸು, ನಮ್ಮ ಮದರ್, ಅವರು ಇವತ್ತು ರುಬ್ತಾರೆ. ನೋಡಿ ಮೇಲ್ಗಡೆನೂ ಅಟ್ಟ ಸಾಮಾನು ಇಡಕ್ಕೆ. ಹೌದು. ಓಕೆ.